ಹಾಯ್ ನಮಸ್ತೆ, ವಿದ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ನಾವಿವತ್ತು ಬಿಸಿಬೇಳೆಭಾತನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ಇದಕ್ಕೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ ಹಾಗೆ ಕರಿಬೇವಿನ ಸೊಪ್ಪು, ಕಟ್ ಮಾಡಿರೋವಂಥ ಕ್ಯಾರೆಟ್, ಹುರುಳಿಕಾಯಿ, ನವಿಲುಕೋಸು, ರಾತ್ರಿನೇ ನೆನೆಸಿರೋವಂಥ ಬಟಾಣಿ, ಕಡಲೆ ಬೀಜ, ಇದನ್ನು ರಾತ್ರಿನೇ ನೆನೆಸಿಟ್ಟಿದ್ವಿ. ಹಾಗೆ ಇಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀವಿ. ಹಾಗೆ ಇದ್ರ ಜೊತೆ ತೊಗರಿಬೇಳೆನ ಸಹ 2 ರಿಂದ 3 ಸಲ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಈರುಳ್ಳಿ ಹಾಗೆ ಕಟ್ ಮಾಡಿರೋವಂಥ ಟೊಮೆಟೊನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಅದಾದ ನಂತರ ಕಟ್ ಮಾಡಿರೋ ಕ್ಯಾರೆಟ್, ಹುರುಳಿಕಾಯಿ, ನವಿಲುಕೋಸನ್ನ ಹಾಕ್ತಾಯಿದ್ದೀನಿ. ಇದನ್ನು ಸಹ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಬೇಕು. ಇದಕ್ಕೆ ರಾತ್ರಿನೇ ನೆನೆಸಿಟ್ಕೊಂಡಿರೋವಂಥ ಹಸಿ ಬಟಾಣಿ ಹಾಗೆ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಇದಕ್ಕೆ ತೊಳೆದಿಟ್ಟಿರೋವಂಥ ತೊಗರಿಬೇಳೆ ಹಾಗೆ ತೊಳೆದಿಟ್ಟಿರೋವಂಥ ಅಕ್ಕಿನ ಹಾಕಿ, ಇದಕ್ಕೆ 1 ಕಪ್ ಅಕ್ಕಿಗೆ ಹಾಗೆ ಬೇಳೆಗೆ 2.5 ಕಪ್ ನೀರನ್ನು ಹಾಕಿಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ಕುಕ್ಕರ್ನ 3 ವಿಷಲ್ ಬರೋವರೆಗೆ ಕೂಗಿಸ್ಕೊಂಡು ನೋಡಿ, ಈ ರೀತಿ ಬೆಂದಿದೆ. ಇದಕ್ಕೆ ನಾನು MTR ಬಿಸಿಬೇಳೆಭಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡಿಕೊಂಡು ಹಾಕಿ, ಎಷ್ಟು ನಿಮಗೆ ಬೇಕಂತ ಹೇಳಿ. ನೋಡಿ, ಈಗ ಸ್ವಲ್ಪ ಕಡಿಮೆ ಆಗಿದೆ ಅನಿಸ್ತು. ನಾನು ಇನ್ನೊಂದು ಸ್ವಲ್ಪನ ಹಾಕ್ಕೊಳ್ತಾ ಇದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಗೆ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬಿಸಿಬೇಳೆಭಾತ್ ರೆಡಿಯಾಗಿದೆ. ಇದನ್ನು ಚಿಪ್ಸ್ ಜೊತೆ ಅಥವಾ ಬೂಂದಿ ಖಾರದ ಜೊತೆ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಚಿಪ್ಸ್ ಜೊತೆ ತಿಂತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.